ಬೆಂಗಳೂರಿನಲ್ಲಿ ಬರ್ಬರವಾಗಿ ಹತ್ಯೆಯಾಗಿದೆ. ಅದು ಕೂಡ ಪ್ರೇಯಸಿಯನ್ನ ಪ್ರಿಯತಮನೇ ಕಗ್ಗೊಲೆ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ಯುವತಿಯ ಬರ್ಬರ ಹತ್ಯೆಯಾಗಿದ್ದು ಪ್ರಿಯಕರನಿಂದ ಪ್ರೇಯಸಿಯ ಹತ್ಯೆಯಾಗಿದೆ. ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ ಪ್ರಿಯಕರ. ಉಸಿರುಗಟ್ಟಿಸಿ ಮೊದಲು ಆನಂತರ ಚಾಕುವಿನಿಂದ ಇರಿದು ಆರೋಪಿ ಆಕೆಯನ್ನ ಹತ್ಯೆಗೈದಿದ್ದಾನೆ. ಇಂದಿರಾನಗರ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ಆಗಿದೆ. ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಆದರೆ ಏನು ವೈಮನಸ್ಯ ಮೂಡ್ತೋ ಏನೋ ಗೊತ್ತಿಲ್ಲ. ಆದರೆ ಆಕೆಯನ್ನ ಹತ್ಯೆ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದು ಆಕೆಯನ್ನ ಚಾಕುವಿನಿಂದ ಚುಚ್ಚಿ ಉಸಿರುಗಟ್ಟಿಸಿ ಸಾಯಿಸಿರುವಂತಹ ಘಟನೆ ಇದು ಬೆಂಗಳೂರಿನ ಇಂದಿರಾನಗರದಲ್ಲಿ ಆಗಿದೆ. 2 ದಿನಗಳ ಹಿಂದೆ ರೂಮ್ ಬುಕ್ ಮಾಡಿಕೊಂಡಿದ್ದ ಜೋಡಿ ಇವರು. ಖಾಸಗಿ ಕಂಪನಿಯಲ್ಲಿ ಇಬ್ರು ಕೂಡ ಕೆಲಸ ಮಾಡಿಕೊಂಡಿದ್ರು. ಅಸ್ಸಾಂ ಮೂಲದ ಯುವತಿ ಮಾಯಾ ಗೋಗಾಯೆ ಈಗ ಹತ್ಯೆಯಾಗಿರೋದು. ನಿನ್ನೆ ಸಂಜೆ ಈತ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿತ್ತು. ಆರೋಪಿಗಾಗಿ ಸದ್ಯ ಇಂದಿರಾನಗರ ಪೊಲೀಸರು ಬಲೆ ಬೀಸಿದ್ದಾರೆ. ಆರೋಪಿ ಈ ಹತ್ಯೆಯ ನಂತರದಲ್ಲಿ ನಾಪತ್ತೆಯಾಗಿದ್ದಾನೆ. ಆತನನ್ನ ಸೆರೆ ಹಿಡಿದ ನಂತರದಲ್ಲಿ ಯಾವ ಕಾರಣಕ್ಕೆ ಹತ್ಯೆಯಾಗಿದೆ, ಏನು ಗಲಾಟೆಯಾಗಿತ್ತು ಇಬ್ಬರ ಮಧ್ಯೆ, ಇದೆಲ್ಲವೂ ಕೂಡ ಬೆಳಕಿಗೆ ಬರಬೇಕಾಗಿದೆ. ಕಳೆದ 2 ದಿನಗಳ ಹಿಂದಷ್ಟೇ ರೂಮ್ ಬುಕ್ ಮಾಡಿಕೊಂಡಿದ್ರು ಇಬ್ರು ಅನ್ನುವಂತಹ ವಿಚಾರ ಮಾತ್ರ ಈಗ ಗೊತ್ತಾಗ್ತಾ ಇದೆ. ಖಾಸಗಿ ಕಂಪನಿಯಲ್ಲಿ ಯುವತಿ ಮಾಯಾ ಗೋಗಾಯ ಕೆಲಸವನ್ನ ಮಾಡಿಕೊಂಡಿದ್ಲು. ಅಸ್ಸಾಂ ಮೂಲದ ಯುವತಿ ಈಗ ಬರ್ಬರವಾಗಿ ಬೆಂಗಳೂರಿನ ಇಂದಿರಾನಗರದಲ್ಲಿ ಹತ್ಯೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಇಂಟೆನ್ಷನ್ ಏನು ಅನ್ನೋದ್ರ ಬಗ್ಗೆ ಈಗ ಏನು ಕ್ಲಾರಿಟಿ ಸಿಗ್ತಾ ಇದೆ? ಸೊ ಈಗ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿಯ ಪ್ರಕಾರವಾಗಿ ಪ್ರಿಯತಮನೇ ಮಾಡಿರುವಂತಹ ಅನುಮಾನ ಹೇಗೆ ಮೂಡ್ತಾ ಇದೆ? ದಿವ್ಯಾ, ಬೆಂಗಳೂರಿನಲ್ಲಿ ಯುವತಿಗೆ ಭೀಕರವಾಗಿ ಹತ್ಯೆ ಮಾಡಿರುವಂಥ ಘಟನೆ ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಿರುವಂಥದ್ದು. ಇಂದಿರಾನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇಬ್ಬರು ಕೂಡ, ಒಂದು ಯುವತಿ ಮತ್ತು ಯುವಕ ಇಬ್ಬರು ಕೂಡ ವಾಸವಾಗಿದ್ದರು. ಕಳೆದ 2 ದಿನಗಳ ಹಿಂದಿಷ್ಟೇ ಇವರಿಬ್ಬರು ಕೂಡ ಅಪಾರ್ಟ್ಮೆಂಟ್ನಲ್ಲಿ ರೂಮನ್ನು ತೆಗೆದುಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಇಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಪ್ರೀತಿ ಮಾಡ್ತಿದ್ದಂತಹ ಯುವಕನೇ ಯುವತಿಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ 2 ದಿನಗಳ ಹಿಂದಷ್ಟೇ ಇವರು ರೂಮನ್ನು ತೆಗೆದುಕೊಂಡಿರೋದ್ರಿಂದ ಅಕ್ಕಪಕ್ಕದ ಜನರು ಕೂಡ ಮಾಹಿತಿ ನೀಡಿರುವಂಥ ಪ್ರಕಾರ ಇವರಿಬ್ಬರು ಜೊತೆಯಲ್ಲಿದ್ದೇ ಗಲಾಟೆ ಮಾಡಿಕೊಂಡು ಈ ರೀತಿ ಕೊಲೆ ಮಾಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಅಸ್ಸಾಂ ಮೂಲದ ಮಾಯಾ ಗೋಗಾಯ್ ಎನ್ನುವಂಥ ಯುವತಿ ಮತ್ತು ಯುವಕ ಇಬ್ಬರು ಕೂಡ ಬೆಂಗಳೂರಿನ HSR ಲೇಔಟ್ನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಈತ ಯುವತಿಯನ್ನು ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದ್ದು ಘಟನೆ ಸಂಬಂಧಪಟ್ಟಂತೆ ಇಂದಿರಾನಗರ ಪೊಲೀಸರು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಆದರೆ ಯಾವ ಕಾರಣ ಇಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡ್ತಿದ್ದು, ಅದಾದ ನಂತರ ಯಾಕೆ ಈ ಹತ್ಯೆ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಆರೋಪಿ ಬಂಧನದ ನಂತರ ಏನು ಕೊಲೆಯ ಕಾರಣ ತಿಳಿದು ಬರಬೇಕು. ದಿವ್ಯಾ, ನಾಗೇಶ, ಅಂದರೆ ಈಗ ಸದ್ಯ ಈ ಘಟನೆ ಆಗೋದಕ್ಕೂ ಮುಂಚೆ ಏನಾದರೂ ಗಲಾಟೆ ಮಾಡ್ಕೊಂಡಿದ್ರಾ? ಹೇಗಿತ್ತಂತೆ ಅವರಿಬ್ಬರ ಒಂದು ಚಲನವಲನ? ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಾರೆ ಸ್ಥಳೀಯರು? ದಿವ್ಯಾ, ಕೊಲೆ ಆಗಿರುವಂಥ ಅಪಾರ್ಟ್ಮೆಂಟಲ್ಲಿ ಇಬ್ಬರೂ ಕೂಡ ಕಳೆದ 2 ದಿನಗಳ ಹಿಂದಷ್ಟೇ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅಲ್ಲಿಯ ಸ್ಥಳೀಯರು, ಅಂದರೆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಹೇಳ್ತಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಪೊಲೀಸರಿಂದ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಇವರು ಹಿಂದೆ ಎಲ್ಲಿದ್ದರು, ಯಾವ ಕಾರಣಕ್ಕಾಗಿ ಈ ರೀತಿ ಕೊಲೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಅಪಾರ್ಟ್ಮೆಂಟ್ ನಿವಾಸಿಗಳು ಹೇಳೋ ಪ್ರಕಾರ 2 ದಿನಗಳ ಹಿಂದಷ್ಟೇ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ರೂಮನ್ನು ತೆಗೆದುಕೊಂಡಿದ್ರು ಇಬ್ಬರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಅವತ್ತು ಇನ್ಸಿಡೆಂಟ್ ನಡೆದ ದಿನ ಏನಾದರೂ ಗಲಾಟೆಗೆ ಆಗಿತ್ತ ಅನ್ನುವಂಥದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಹಾಗಾಗಿ ಯಾವ ಕಾರಣಕ್ಕಾಗಿ ಆತ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಆರೋಪಿ ಬಂಧನದ ನಂತರವೇ ಸ್ಪಷ್ಟ ಕಾರಣ ತಿಳಿಬೇಕಾಗತ್ತೆ. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇಬ್ಬರು ಕೂಡ ರೂಮ್ ಬುಕ್ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಜೊತೆಯಾಗಿದ್ರು ಅನ್ನೋದು ಕೂಡ ಅಲ್ಲಿ CCTV ಫುಟೇಜ್ಗಳ ಆಧಾರದ ಮೇಲೆ ಸಿಗ್ತಾ ಇರುವಂತಹ ಇನ್ಫಾರ್ಮೇಷನ್. 2 ದಿನಗಳ ಹಿಂದಷ್ಟೇ ರೂಮ್ ಬುಕ್ ಮಾಡಿದ್ರು, ಇಬ್ಬರು ಜೊತೆಯಾಗಿ ಹೋಗಿ ರೂಮ್ ಬುಕ್ ಮಾಡಿದ್ದಾರೆ, ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಅದಾದ ನಂತರದಲ್ಲಿ ಏನಾಯಿತು, ಜಗಳ ಆಯ್ತಾ? ಯಾಕಂದರೆ ಅಕ್ಕಪಕ್ಕದವ್ರಿಗೂ ಕೂಡ ಇವರ ಪರಿಚಯ ಇಲ್ಲ. 2 ದಿನಗಳ ಹಿಂದಷ್ಟೇ ಅಲ್ಲಿಗೆ ಅಪಾರ್ಟ್ಮೆಂಟಿಗೆ ಬಂದಿದ್ದರಿಂದ ಅವ್ರು ಎಲ್ಲಿ ಅವರು ಏನು ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ ಅವ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಾಗಲಿ
ಆಗಿಲ್ಲ ಅಂತ ಕಾಣಿಸುತ್ತೆ. ಆದರೆ ಅಲ್ಲಿ ರೂಮ್ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಇರುತ್ತೆ ಆ ಹುಡುಗನ ವಿಚಾರವಾಗಿ, ಆ ಹುಡುಗಿಯ ವಿಚಾರವಾಗಿ. ಆ ಮಾಹಿತಿಗಳ ಆಧಾರದ ಮೇಲೆ ಅವರ ಪೋಷಕರು ಯಾರು ಮತ್ತು ಈತ ಯಾರು, ಎಲ್ಲಿಯವನು, ಇದೆಲ್ಲದರ ಮಾಹಿತಿಯನ್ನು ಪೊಲೀಸರು ಭೇದಿಸಬೇಕಿದೆ.